ಆ ಕಡೆ ನೋಡಿ ಅಕ್ಕ, ಈ ಕಡೆ ನೋಡಿ ಒಂಚೂರು ಹಿಂದಿಗೆ ಸಹಕಾರ ಸಂಘ ಇವತ್ತು ಸಣ್ಣ ಗ್ರಾಮ ಆದ್ರೂ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಭಾಳ ಆಸಕ್ತಿಯನ್ನು ಹೊಂದಿ ಭಾಳ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯೋಗೇಶು ಮತ್ತು ಅವರೆಲ್ಲ ಸ್ನೇಹಿತರು ಗ್ರಾಮಸ್ಥರದ್ದು ಒಟ್ಟಾಗಿ ತೀರ್ಮಾನ ಗಟ್ಟಿಯಾಗಿ, ನಾನು ಒತ್ತಡದಲ್ಲಿದ್ದರೂ ಸ್ವಲ್ಪ 2-3 ಸಲ ಫೋನ್ ಮಾಡಿದ್ರು, ನಾನೇ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ರೂ ಸಹ ಅಂತಿಮವಾಗಿ ನೀವು ಈ ಒಂದು ಇದನ್ನು ಮಾಡಿದರೆ ಇದಕ್ಕೆ ಬಹುಶಃ ನಮ್ಮ ಅಪ್ಪಾಜಿಗೌಡರು ಲಕ್ಷ್ಮಣ ಕೊಟ್ಟಿದ್ದಾರೆ. ಈ ಸಮಾರಂಭದಲ್ಲಿ ನಮ್ಮ ನರಸಿಂಹಮೂರ್ತಿಯವರು ಮತ್ತು ನಮ್ಮ ರಾಜೇಶ್ ಇದ್ದಾರೆ. ಇವತ್ತು ಹಳ್ಳಿನಲ್ಲಿ ಒಂದು ಕುಟುಂಬನ ನಿರ್ವಹಣೆ ಮಾಡಲಿಕ್ಕೆ ಅತ್ಯಂತ ಭಾಳ ಮುಖ್ಯವಾದಂಥ ಒಂದು ಉದ್ಯಮೆಯಾಗಿದೆ. ಕುರಿಯನ್ನವರು ಗುಜರಾತ್ನಲ್ಲಿ ಪ್ರಾರಂಭ ಮಾಡಿದ್ದು. ಇವತ್ತು ದೇಶದ ಉದ್ದಗಲಕ್ಕೂ ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅನೇಕ ಸರ್ಕಾರದ ಸೌಲಭ್ಯ ಕೊಡ್ತಾ ಇದ್ದೀವಿ. ನಿಮಗೂ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಆದಾಯ ರೂಪವನ್ನು ಕಂಡುಹಿಡ್ಕೊತಾ ಇದೆ. ಆದರೆ ಹಿಂದೆ ಹೋಗ್ತಾ ನೋಡಿದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಹಬ್ಬಗಳು ಮಾಡಲಿಕ್ಕಾಗಲಿ, ಅಥವಾ ವಾರದ ಸಂತೆಗಾಗಲಿ, ಅಥವಾ ಇಲ್ಲಿದ್ದರೆ ಯಾವುದೇ ಖರ್ಚಿಗಾಗಲಿ ಒಂದು ಹಸು ಇಟ್ಕೊಂಡ್ರೆ, ಒಂದು ಎಮ್ಮೆ ಇಟ್ಕೊಂಡ್ರೆ 10, 15, 20, 100 ಹಸುಗಳನ್ನ ಸಾಕಿ ಹೈನುಗಾರಿಕೆ ಮಾಡ್ತಾರೆ ಒಂದು ಕಡೆ. ಆದರೆ ಈ ಸಣ್ಣ ಪುಟ್ಟ 1-2 ಹಸು ಇಟ್ಕೊಂಡು ಸಹ ಒಂದು ಜೀವನವನ್ನು ನಡೆಸ್ಬೋದು. ಅಷ್ಟು ದೊಡ್ಡ ಶಕ್ತಿ. ನಾನು ಇವತ್ತು ಪರೀಕ್ಷೆ ಹೇಳಿದಾಗ ನಾನು ಹಿಂದೆ 2-3 ಕಡೆ ಹೋಗಬೇಕು, ಟೈಮ್ ಇಲ್ಲ. ಹೈನುಗಾರಿಕೆ ಬಗ್ಗೆ ಹೇಳ್ತಾ ಹೋದರೆ ಅಷ್ಟು ಹೇಳ್ಬೋದು. ನಮ್ಮ ಮಂಡ್ಯ ಮನ್ಮೂಲು ತುಂಬ ಅತ್ಯಂತ ಒಂದು ಸಂಘಟನೆಯಲ್ಲಿ ಮತ್ತು ಹಾಲು ಇದರಲ್ಲಿ ಮಾಡ್ತಕ್ಕಂಥದ್ರಲ್ಲಿ ಮತ್ತು ಆ ಅಭಿವೃದ್ಧಿ ಮಾಡೋದ್ರಲ್ಲಿ ತುಂಬ ಯಶಸ್ವಿಯಾಗಿ ಬಂದಿದೆ. ಇವತ್ತು ನಿಮಗೆ 9 ಲಕ್ಷನೇನೋ KMF ಮತ್ತು ಅಲ್ಲ ದುಡ್ಡು ಕೊಡೋದು ಎಷ್ಟು ಬಿಲ್ಡಿಂಗ್ ಕಟ್ಟೋಕ್ಕೆ ಅಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೆ ಎಷ್ಟು ಒಟ್ಟು ಧರ್ಮಸ್ಥಳನೂ ಸೇರಿ 12 ಲಕ್ಷ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ, ನಾನು ನಮ್ಮ ಜವರೇಗೌಡನ ಅಧ್ಯಕ್ಷ ಮಾಡಿದೆ. 2 ಲಕ್ಷ ಕೊಡೋಕ್ಕೆ ಕಷ್ಟ ಆಗೋದು. ನಾನು ಜಡ್ ಪಿ ಮೆಂಬರಾಗಿ 50,000 ಕೊಡ್ತಿದ್ದೆ ಅವಾಗ. ಆ ಥರದ ಇವತ್ತು 12 ಲಕ್ಷ ಬಿಲ್ಡಿಂಗ್, 12 ಲಕ್ಷದಲ್ಲೇ ಕಟ್ಬಿಡ್ಬೋದು ನೀವು. ಸಂಘ ದುಡ್ಡೇ ಬೇಡ, ಉಳಿತಾಯನೇ ಬೇಡ. ನೀವು ಇವತ್ತು ರಂಗ ಓಪನ್ ಮಾಡಿದ್ದೀರಾ, ನೀವು ಒಂದು ಸೈಟ್ ತೊಗೊಂಡ್ರೆ ಇನ್ನು 15 ದಿವಸಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಬೋದು. 12 ಲಕ್ಷದಲ್ಲಿ ಒಂದು ಬಿಲ್ಡಿಂಗ್ಗೆ ಕಟ್ಬಿಡ್ಬೋದು. ಅಷ್ಟು ಇದು ಕೊಡ್ತಾರೆ. ಅದಲ್ಲದೆ ಹಾಲು ಕರೆಯುವಂಥ ಗ್ರಾಹಕರಿಗೆ ಎಲ್ಲ ಥರ ಸೌಲಭ್ಯ ಇದೆ. ಚಾಪ್ ಕಟ್ರೆ ಕೊಡ್ತಾರೆ, ಹಾಲು ಕರೆಯೋ ಮಿಷನ್ ಕೊಡ್ತಾರೆ, ಇನ್ಶೂರೆನ್ಸ್ ಕೊಡ್ತಾರೆ, ಮ್ಯಾಟ್ ಕೊಡ್ತಾರೆ. ಈ ಥರದ್ದು ಡಾಕ್ಟ್ರುಗಳು ಬರ್ತಾರೆ ಚೆಕ್ ಮಾಡೋದಕ್ಕೆ. ಎಲ್ಲ ಥರದ ಸೌಲಭ್ಯ ಇದೆ, ತುಂಬ ಅನುಕೂಲ ಇದೆ. ಇದನ್ನು ಉಪಯೋಗಿಸ್ಕೊಂಡಷ್ಟು ನಿಮ್ಮ ಕುಟುಂಬ ಆರ್ಥಿಕವಾಗಿ ಬದ್ಧತೆಯನ್ನು ಕಾಣ್ಬೋದು. ಇದು ಬಹಳ ಮುಖ್ಯವಾಗುತ್ತೆ. ನಮ್ಮ ಇಬ್ಬರು ನಿರ್ದೇಶಕರು ಸಹ ಅನುಭವಸ್ಥರಿದ್ದಾರೆ. ಏನೇ ನಿಮಗೆ ಡೈರಿನಲ್ಲಿ ವ್ಯತ್ಯಾಸ ಆದರೂ ಅವ್ರಿಗೆ ತಿಳಿಸದೆ ಇಬ್ಬರಿಗೆ ಯಾರಿಗೆ ಫೋನ್ ಮಾಡಿದ್ರು ನಿಮ್ಮ ಡೈರಿ ವಿಚಾರದಲ್ಲಿ ಅವರು ಸ್ಪಂದಿಸ್ತಾರೆ. ಹರೀಶ್ ಅವರು ಈಗ ತಾನೇ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಉತ್ತಮವಾದಂಥ ಮನ್ಮೂಲಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಉಳಿದಂತೆ ನಾವೆಲ್ಲರೂ ಇರ್ತೀವಿ, ಮಾಡಿ ಒಳ್ಳೆಯದಾಗಲಿ. ಯೋಗೇಶು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟರ್ಗಳೆಲ್ಲ ಆದಷ್ಟು ಬೇಗ ಸಕ್ಸಸ್ಫುಲ್ಲಾಗಿ ಮತ್ತು ಜನರಿಗೆ ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ ನೀವು ಬೋನಸ್ ಉಳಿತಾಯ ಮಾಡೋದ್ರಲ್ಲಿ ಬೋನಸ್ ಕೊಡ್ಬೋದು. ಅಥವಾ ಗ್ರಾಮದಲ್ಲಿ ಯಾವುದೋ ಬಡವ್ರ ಮಕ್ಕಳು, ಬಡವರು ಸಾವಾಯಿತು, ಆಸ್ಪತ್ರೆಗೆ ಹೋದರು, 2,000 5,000 ಆ ಥರದ್ದು ನಿಮ್ಮ ಸಂಘದಿಂದ ಕೊಟ್ಟು ಅವರನ್ನು ಆ ಕುಟುಂಬದ ನಿಮ್ಮೂರಿನ ಜನರನ್ನು ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು. ಈ ಥರದ್ದೆಲ್ಲ ಚಟುವಟಿಕೆಗಳಲ್ಲೂ ನೀವು ತೊಡಗಿಸ್ಕೋಬೋದು. ಅದನ್ನು ಮಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಬೇಗ ಜಾಗನ ಪುರಸಭೆಯಲ್ಲಿ ಯಾವುದು ಜಾಗ ಇದೆ ನೋಡಿ
ಅಥವಾ ಯಾವ್ದಾದ್ರು ಒಂದು ಜಾಗನ ಗುರುತಿಸ್ಕೊಂಡು ತಕ್ಷಣ ಇದನ್ನು ನಾನು ಸಾಕಷ್ಟು ದಿವಸ ಹಿಂದೆ ನಾನೇ ರಸ್ತೆ ಮಾಡಿದ್ದು ಕಿತ್ತೋಗಿದ್ದೆ, ನನಗೆ ಗೊತ್ತಾಗಿದೆ, ನೀವು ಕೇಳೋದೇ ಬೇಡ, ನಾನೇ ಮಾಡಿದ್ದು. ಸ್ವಲ್ಪ ದಿವಸ ನಿಮಗೂ ಗೊತ್ತಾಗಬೇಕಲ್ಲ, ನಾವು ಮಾಡಿದ ರಸ್ತೆ ನಾವೇ ಬಂದು ಮಾಡಬೇಕು, ಮಧ್ಯದಲ್ಲಿ ಯಾರು ಮಾಡಲ್ಲ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಇವೇನ್ರವ 5 ಗ್ಯಾರಂಟಿ, ಹಾಂ ಅದು ಕೇಳಲ್ಲ. 10 kg ಅಕ್ಕಿ, ಅದರಲ್ಲಿ 5 kg ಅಕ್ಕಿ ಕೊಡ್ತಾರೆ, 5 kg ಬಂದು ಕಿಟ್ ಕೊಡ್ತಾರೆ. ನೀವು ಒಂದು ದಯಮಾಡಿ ಹೇಳ್ತೀನಿ ಮಾಡೋಣ, ಇಲ್ಲ ಅಂತ ಹೇಳಿಲ್ಲ. ಆದರೆ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಏನೆಲ್ಲ ಮಕ್ಕಳಿಗೆ ಪಶ್ಚಾತ್ಪರಿ ಮಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರಿದ್ದಾಗ ಏನು ಕೆಲಸ ಮಾಡಿದ್ದೋ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾಗಮಂಗಲದಲ್ಲಿ ಏನು ನಡೀತಿದೆ ಅದನ್ನು ಸಹ ನೀವೆಲ್ಲ